ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ತುಂಬ ಸಿಂಪಲ್ ಆಗಿರುವಂಥ ಎಗ್ ರೆಸಿಪಿ ಮಾಡುವ. ಮಕ್ಕಳೆಲ್ಲ ಎಗ್ ತಿನ್ನಲಿಕ್ಕೆ ಇಷ್ಟಪಡದಿದ್ದರೆ ನೀವು ಈ ರೀತಿ ಮಾಡಿಕೊಡಿ, ಖಂಡಿತ ತಿಂತಾರೆ. ಇದು ತುಂಬ ಚೆನ್ನಾಗಿರ್ತದೆ. ಒಂದು ಪಾತ್ರೆ ತೆಕ್ಕೊಂಡು ನಾವು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂಥ 1 ಕಪ್ ಈರುಳ್ಳಿಯನ್ನು ಅದಕ್ಕೆ ಸೇರಿಸಬೇಕು. ಮತ್ತು ಒಂದು 2 ಗ್ರೀನ್ ಚಿಲ್ಲಿಯನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಬೇಕು. ಒಂದು ಅರ್ಧ ತುಂಡು ಶುಂಠಿಯನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು ಮತ್ತು ಅದಕ್ಕೆ ಸೇರಿಸಬೇಕು. ಮತ್ತು ನೀವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರ್ತದೆ. ಮತ್ತು ಬೇಕಾದರೆ ಕರಿ ಲೀವ್ಸನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು 5 ಕರಿ ಲೀವ್ಸನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕಲಿಲ್ಲ. ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಸೇರಿಸಿದ್ದೇನೆ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಫಸ್ಟ್. ಈಗ ನಾವು ಇದಕ್ಕೆ ಎಗ್ ಹಾಕಬೇಕು. 3 ಎಗ್ ತಗೊಂಡಿದ್ದೇನೆ ನಾನಿಲ್ಲಿ. ಅದನ್ನು ಕಟ್ ಮಾಡಿದ್ದಕ್ಕೆ ಸೇರಿಸುವ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡುವ ನಾವು. ಈಗ ಪಡ್ಡು ಕಾವಲಿಯನ್ನು ಬಿಸಿಗಿಡುವ. ಅದು ಬಿಸಿ ಆದಮೇಲೆ ಅದರ ಗುಳಿಗಳಿಗೆ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸಬೇಕು. ನಾವು ಆಮ್ಲೆಟ್ ಮಾಡುವಾಗ ಯಾವ ರೀತಿ ಮಾಡ್ತೇವೆ ಅದೇ ರೀತಿ, ಇದರ ಶೇಪ್ ಡಿಫ್ರೆಂಟ್ ಆಗಿ ಬರ್ತದೆ ಅಷ್ಟೇ. ನಾವು ರೆಡಿ ಮಾಡಿ ಇಟ್ಕೊಂಡಂಥ ಎಗ್ ಮಿಕ್ಸನ್ನು ಪಡ್ಡು ಗುಳಿಗಳಿಗೆ ಹೊಯ್ಯಬೇಕು ಮತ್ತು ಮುಚ್ಚಳವಿಟ್ಟು 1 ನಿಮಿಷದಷ್ಟು ಬೇಯಿಸಿದರೆ ಸಾಕು. ಎಗ್ ಬೇಗ ಬೇಯ್ತದೆ. ಒಂದು ಪಕ್ಕ ಬೆಂದಾದ ಮೇಲೆ ಇನ್ನೊಂದು ಪಕ್ಕವನ್ನು ಮಗುಚು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇದು ಬೇಗ ಬೇಯ್ತದೆ. ಹೀಗೆ ಮಾಡಿದರೆ ರುಚಿಯಾದ ಬಿಸಿ ಬಿಸಿಯಾದ ಎಗ್ ಪಡ್ಡು ರೆಡಿ.